ಅರಟಿ, ಕೋಲಾರ ತಾಲೂಕು. ನಾವು ನಮ್ಮದು 53ನೇ ಹೆಸರಿನಲ್ಲಿ ದರಖಾಸ್ತು ದುರಸ್ತಿಯಾಗಿ ನಂಬರ್ ಚೇಂಜ್ ಆಗಿ ನಾವು ಸ್ಪಾಟಲ್ಲಿ ಬ್ಯಾಂಕಿನ ಸಾಲಗಳು ಎಲ್ಲ ಮಾಡಿ ಬೆಳೆ ಸಾಲಗಳು ಮಾಡಿ ಈಗ ನಮ್ಮದು ಬೆಳೆ ಸಾಲದ್ದು ಗ್ರಾಮೀಣ ಬ್ಯಾಂಕ್ನಿಂದ 12 ಲಕ್ಷಕ್ಕೆ ಕೋರ್ಟ್ಗೆ ಹೋಗಿದೆ, ಕೋರ್ಟಲ್ಲಿದೆ. ಕೋರ್ಟ್ಗಳಲ್ಲಿ ಈಗ ನಾವು ಹಾಕ್ಕೊಂಡಿದ್ರೂ ಇವರು ನಮ್ಮನ್ನು ಸುಳ್ಳು ದೌರ್ಜನ್ಯ ಬಂದು ನಮ್ಮನ್ನು ಇಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ನೋಟಿಸ್ ಅವ್ರ ಕಡೆಯಿಂದ ಯಾವುದು ಬಂದಿಲ್ಲ, ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ಕೊಟ್ಟಿದ್ದು 4 ಎಕರೆ ಏಕೆ ಬಂದಿದ್ದಾರೆ. ರಿಕ್ವೆಸ್ಟ್ ಮಾಡಿದ್ರು, ಅವರು ಮಾಡಲಿಲ್ಲ. ಕೋರ್ಟಲ್ಲಿ ಹಾಕೋಗಯ್ಯ ಗತ್ಕೋಗಯ್ಯ ಅಂತ ನಾಶನ ಮಾಡೋಕ್ಕೆ ಬಂದಿದ್ದಾರೆ. ಈಗ ಬೆಳೆ ರೇಷ್ಮೆ ಇದೆ, ಮಾವಿನ ಗಿಡ ಇದೆ, ಆಮೇಲೆ ಕ್ಯಾಪ್ಸಿಕಮ್ ನೆಟ್ ಹೌಸ್ ಎಲ್ಲ ಇದೆ, ಮತ್ತು ಬೋರ್ಗಳಿದೆ, ಈಗ ಹೊಂಡೆಗಳಿದೆ. ಕೃಷಿ ಇಲಾಖೆ 53 ನಿಮ್ಮ ತಂದೆಗಾಗಿದೆ, ನಮ್ಮ ತಂದೆಗಾಗಿತ್ತು. ಆಮೇಲೆ ನಾನು ದುರಸ್ತಿ ಮಾಡಿಸಿದೆ 78ರಲ್ಲಿ. ಅಲ್ಲಿಂದ ಈಚೆಗೆ ರೆಕಾರ್ಡ್ಸ್ ಎಲ್ಲ ಫುಲ್ ಪಕ್ಕ ಇತ್ತು. ಮ್ಯಾಪ್ಗೂ ಬಂದಿದೆ, ಸ್ಕೆಚ್ ಮ್ಯಾಪ್ಗೂ ನಮ್ಗೆ ಬಂದಿದೆ. ಅದು ಬೇಕಾದರೆ ನಮ್ಮ ಹತ್ರ ಇದೆ, ಎಲ್ಲ ಇದೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದ್ದೂ ಇವರು ಈ ರೀತಿ ಮಾಡ್ತಾಯಿದ್ದಾರೆ ಸರ್. ಅವ್ರದ್ದಿರೋದು 316 ಎಕರೆ ಇದು, 31,000 ನಂಬರು. 180 ಎಕರೆ ಅವ್ರದ್ದಿದೆ, 75 ಎಕರೆ ಗೋಮಾಳ ಇದೆ, ಇನ್ನು 70 ಎಕರೆ ರೈತರಿಗಿದೆ. ಇದು ವಿಂಗಡಣೆ ಮಾಡಿದ ಹೈಕೋರ್ಟ್ ಆರ್ಡರ್ ಇದ್ರೂ ಇವರು ಈ ರೀತಿ ಮಾಡ್ತಾಯಿದ್ದಾರೆ. ಹೆಸರು ಕೇಶಗಳು ಇನ್ನೇನೋ ತಿನ್ನೋಕಲ್ಲ ಸಾಯ್ದಾರ ಅದು ಸಾಲಗಳು ಮಾಡ್ಕೊಂಡಿದೀವಿ. ಬೇಕಾದ್ರೆ ಬ್ಯಾಂಕ್ ಪ್ರೂಫ್ ತೋರಿಸ್ಬೇಕಾ? ನಾನು ಯಾವ್ದೋ ಪ್ರೂಫ್ಸ್ ಅದ ಬ್ಯಾಂಕ್ ಪ್ರೂಫ್ ತೋರಿಸ್ಬೇಕಾ? ಎಷ್ಟು ಸಾಲ ಐತಿ ಅಂತ ಮಾಡ ಎತ್ಕೊಂಡೋಗಿ ಇಟ್ಕೊಂಡೋಗಿ ಇನ್ನ ತಿಂಗಳಾಗಿಲ್ಲ ನಾನು ಇಟ್ಟು. ನೀವೆಲ್ಲ ಈ ತರ ಮಾಡ್ತಾ ಇದ್ರಾ? ನಮಗೆ ಹೈಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ಧೈರ್ಯವಾಗಿ ಮಾಡ್ತಾ ಇರೋದಿಲ್ಲ. ಸಾಲ ಮಾಡಿ ಸಾಲನ ತೀರ್ಸಾಯನ ಅಂತ ಸರ್ ಲಾಸ್ಟ್ ಟೈಮ್ ಬೆಳೆ ಹಾಕ್ಬೇಕಂತ ಅದು ಕೂಡ ಕ್ಯಾನ್ಸಲ್ ಮಾಡಿದ್ವಿ. ಯಾವ ಟೈಮಲ್ಲಿ ಲಗ್ಗ ಕೊಡ್ತಾರೆ ಕೈಗೆ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಮಾಡಕ್ಕೆ 30 ವರ್ಷದಿಂದ ಕಿತ್ಕೊಂಬೋದಾಗಿತ್ತಲ್ಲ ಸರ್ ನೀವು. ಏನ್ ಬೇರೆಯವ್ರಿಗೆ ಗೊತ್ತಿಲ್ವಾ ಮಾಡಿಕೊಟ್ಟಿರೋದು ನಮಗೆ? ಅವತ್ತು ಯಾಕೆ ಮಾಡ್ಕೊಟ್ರಿ ನೀವು? ಮಾಡ್ಕೊಡ್ತಾ ಇದ್ರೆ ನಾವು ತಗೊಂಡು ನಾವು ಬರ್ತಾನೆ ಇಲ್ಲ ಇಲ್ಲಿಗೆ. ನಾನು ಕೋಲಾರಲ್ಲಿ ಯಾವ್ದೋ ಬಟ್ಟೆ ಹೊಲ್ಕೊಂಡು ಬಿದ್ದಿದ್ದೆ, ಆ ಕೊರೋನಾ ಟೈಮಲ್ಲಿ ಬಂದು ಇಲ್ಲಿ ಸತ್ತಿದ್ದು. ಅಲ್ಲ ಬೆಂಗಳೂರವ್ರು ಕೂಡ ಬಂದ್ಬಿಟ್ರು ಊಟ ಮಾಡಕ್ಕೆ ಇಲ್ಲಿ. ಅಲ್ಲ ಈ ಸುದ್ದಿ ನಾವೇನಕ್ಕೆ ಬರ್ತಾ ಇದ್ವಿ ಇಷ್ಟು ಬಂಡವಾಳಗಳು ಹಾಕೊಂಡು? 2 ಬೋರ್ ಹಾಕ್ಸಿರೋದು. ನಾವೇನು ಬೇರೆ ಕೆಲಸ ಮಾಡ್ತಾ ಇಲ್ಲ ಅಣ್ಣ. ಒಂದು ಲ್ಯಾಂಡ್ ದುರಸ್ತ ಆದ್ಮೇಲೆ ಅದಕ್ಕೆ ಹೊಸ ನಂಬರ್ ಎಲ್ಲರಿಗೂ ಗೊತ್ತಿದೆಯಲ್ಲ, ಡಿಎಫ್ಗೂ ಗೊತ್ತಿದೆ, ಡಿಸಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆಯಲ್ಲ. ಅವ್ರು ಗೊತ್ತಿದ್ರೆ ಯಾಕೆ ಮಾಡ್ಕೊಟ್ರು ಅವಾಗ? ಮೇಡಮ್ ನೀವು ಯಾರಿಗಾದ್ರೂ ಒಬ್ಬರು ಗೊತ್ತಿತ್ತಲ್ಲ. ಅಮ್ಮ ಅವ್ರು ಬಂದಾರ ಇವಾಗ ಮಾತಾಡ್ತಾರೆ. ಯಾರನ್ನ ಮಾತಾಡಿರ ಮಾತಾಡ್ಬೇಕಮ್ಮ ಈಗ ನಾನೇನ್ ಮಾತಾಡ್ಲಿ? ಅವತ್ತು ನಿಮಗೂ ಗೊತ್ತಿರುತ್ತೆ. ನಾವ್ ಹೇಳಲ್ಲ ಮೇಡಮ್, ಸಾಯಿಸ್ಬಿಡ್ರಿ, ನಾವ್ ಹೇಳೋದಿಲ್ಲ. ಅಲ್ಲ ಮೇಡಮ್, ನಮ್ದು ಹೈಕೋರ್ಟ್ 316 ಎಕರೆ 180 ಎಕರೆ ನಿಮ್ದಿದೆ. ಇದು ಹೇಳಿದ್ದಾರೆ ಮಧ್ಯದಲ್ಲಿ ಕುತ್ಕೊಂಡು ಇಷ್ಟು ಮಾತಾಡೋ ಸೀನೇ ಇಲ್ಲ. ಮಧ್ಯದಲ್ಲಿ ಬೌಂಡ್ರಿ ಅಲ್ಲೆಲ್ಲ ನೀವು ಇರೋದು. ಅಲ್ಲಮ್ಮ ಮೇಡಮ್, ಫಾರೆಸ್ಟ್ ಅದು ಎಲ್ಲಿದೆ? ನಮ್ಗೆ ಏನ್ ಕೊಟ್ಟಿದ್ದೀರಿ ನೀವು? ನಿಮ್ದು ಏನಿದೆ ನಮ್ಗೆ ತೋರಿಸಿದ್ದೀರಾ? ನಿಮ್ಗೆ ಯಾರು ಮೇಡಮ್? ನಿಮ್ದಲ್ಲಿ ತೋರಿಸಿದ್ದೀನಿ. ನಮಗೂ ರೆವಿನ್ಯೂ ಅವರೇ ಕೊಟ್ಟವರಲ್ಲಮ್ಮ. ನಮಗೂ ರೆವಿನ್ಯೂ ನಿಮ್ಗೊಂದು ಕೊಟ್ಟು ಅವ್ರಿಗೊಂದು ರೆವಿನ್ಯೂ ಅವ್ರು ಹೆಂಗ್ ಕೊಡಕ್ಕಾಗ್ತದೆ ಮೇಡಮ್ ಅವರೇ? ಇವಾಗ ರೆವಿನ್ಯೂ ಅವರೇ ಮಾಡ್ಕೊಟ್ಟಿರೋದು, ರೆವಿನ್ಯೂ ಅವರೇ ಇದು ಮಾಡಿ ಅದೇನು ಕೊಡಕ್ಕಾಗ್ತದೆ? ಬರ್ತಾ ಇದ್ದೀರಿ ನೀವು, ಎಲ್ಲಿದ್ದೇನೆ ಅರ್ಥ ಇಲ್ವಾ? ಚಕ್ರಗಳು ಸತ್ತೋಗಿ ನೋಡೋಣ, ನಾವು ಸತ್ತೋಗ್ತೀವಿ. ಬಂದಿದೆ ಶಕ್ತಿಗೆ ಬದಿ ಬಿಡು. ಮೇಡಮ್ ಸುಮ್ಮನೆ ಮುಟ್ಬೇಡಿ. ಹೌದು ಹೇಳೋದಿಲ್ಲ. ಸತ್ತೋಗ್ಬಿಡು, ನಾವು ಸತ್ತೋಗೋದು, ಇಬ್ರು ಸತ್ತೋಗೋದೆ ನೋಡೋಣ. ಆಮೇಲೆ ಈ ಸಮಾಜ ಏನ್ ಮಾಡ್ತದೆ? ಇಂಥ ಏನು ಮಾಡಂಗಿಲ್ಲ. ಕ್ಲೀನಾಗಿ ಅವರು ಅವ್ರ ಪೊಸಿಷನ್ ಮಾಡ್ಬಿಟ್ಟು ಅಯ್ಯರ ಒತ್ತುವರಿ ಅದು. ಇವಾಗ ನಿಮ್ಗೆ ರೆವಿನ್ಯೂ ವರ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಸರ್?